ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಾವು ಹೇಳಲಿರುವ ಈ ಮಹಾತ್ಮ್ಯವು ಭಗವತಿ ದೇವಿಯ ದೇವತ್ವ, ಪ್ರಭಾವ ಹಾಗೂ ಮಂತ್ರದ ಶಕ್ತಿ ಬಗ್ಗೆ. ಒಂದು ಮನೆಯ ಆಂತರಿಕ ಪರಿಸ್ಥಿತಿಯನ್ನು ತಿರುವು ಮಾಡಿದ 40 ದಿನಗಳ ದೇವಿ ಉಪಾಸನೆಯ ಈ ರಹಸ್ಯವನ್ನಿಂದು ಕೇಳಿ. ನಿಮ್ಮ ಜೀವನದಲ್ಲೂ ಅದೇ ಬೆಳಕು ಹರಡಲಿ. ಇಲ್ಲೊಂದು ಮನೆ ಸಾಮಾನ್ಯವಾಗಿ ನಡೆಯುತ್ತಿದ್ದ ಸಂಸಾರ. ಆದರೆ ಮನೆಯವರ ಮನಸ್ಸು ಸದಾ ಭಯದಲ್ಲಿ. ಕಸರತ್ತು ಮಾಡಿ ಕೂಡ ಶಾಂತಿ ಇಲ್ಲ. ಹಣ ಇದ್ದರೂ ಸಮಾಧಾನವಿಲ್ಲ. ನಿದ್ದೆ ಬರದೆ ಎಷ್ಟೋ ದಿನಗಳು ಕಳೆದು ಹೋಗಿವೆ. ಮಕ್ಕಳಿಗೆ ಅನಾರೋಗ್ಯ, ಗಂಡನಿಗೆ ಉದ್ಯೋಗದಲ್ಲಿ ಕಷ್ಟ, ಹೆಂಡತಿಗೆ ಮಾನಸಿಕ ಶಕ್ತಿ ಕುಂದಿತ್ತು. ಆಗ ಒಂದು ದಿನ ಆ ಹೆಂಗಸು ದೇವಾಲಯಕ್ಕೆ ಹೋಗಿ ಅಲ್ಲಿ ಪೂಜಾರಿ ಹತ್ತಿರ ಕೇಳಿದಳು. ಏನಾದರೂ ಉಪಾಯ ಇದೆಯಾ ಅಂತ ಕೇಳಿದಳು. ಆ ತಂಗಿ ಅವಳಿಗೆ ಹೇಳಿದಳು, ಭಗವತಿ ದೇವಿಗೆ 40 ದಿನಗಳ ಮಂತ್ರ ಜಪ ಮಾಡು. ದೇವಿ ಮನೆಗೆ ಒಳಗೆ ಕಾಲಿಟ್ಟರೆ ಎಲ್ಲ ಕಷ್ಟಗಳು ಹೊರ ಹೋಗುತ್ತವೆ. ಹೆಂಗಸು ಕೇಳಿದಳು, ಏನು ಮಂತ್ರ, ಹೇಗೆ ಜಪ ಮಾಡಬೇಕು? ಅದಕ್ಕೆ ಅವರು ಉತ್ತರ ಕೊಟ್ಟರು, ಒಂದು ಶಕ್ತಿಶಾಲಿಯಾದ ಮಂತ್ರ ಇದೆ. ಅದು ಈ ರೀತಿ ಇದೆ: ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಯ್ಯೈ ವಿಚ್ಚೈ ತಂಗಿ ಹೇಳಿದಳು. ಈ ಮಂತ್ರವನ್ನು ಹೇಳಿದ ಮೇಲೆ ನಿಮಗೆ ಇದನ್ನ 108 ಬಾರಿ ಜಪ ಮಾಡಬೇಕು. ಉಷಾ ಕಾಲದಲ್ಲಿ ಸ್ನಾನ ಮಾಡಿ ಶುದ್ಧವಾಗಿರಲು ಪ್ರಯತ್ನ ಮಾಡಬೇಕು. ದೇವಿಯ ಒಂದು ಚಿತ್ರವನ್ನು ಇಟ್ಟು ಹೂವು, ಅಗರಬತ್ತಿ ಹಾಗೂ 1-2 ಹಣ್ಣುಗಳೊಂದಿಗೆ ಪ್ರಾರ್ಥನೆ ಮಾಡಬೇಕು. ಮನೆಯ ಮಧ್ಯಭಾಗದಲ್ಲಿ ದೇವಿಯ ಚಿತ್ರ ಇರಬೇಕು. ಮನೆಗೂ ದೇವಿಯ ಒಂದು ಶುದ್ಧತೆಯ ಅಗತ್ಯ ಇರುತ್ತೆ. ಪ್ರತಿದಿನ ದೇವಿಗೆ ಕೀರ್ತನೆ ಮಾಡಬೇಕು. ಶಕ್ತಿಶುತವಾದ ಸ್ತುತಿಯನ್ನು ಓದಬೇಕು. ಮೊದಲೇ ದಿನದಿಂದ ಮನೆಗೆ ಒಂದು ಶಕ್ತಿ ಪ್ರವೇಶಿಸಿದಂತೆ ಆಗುತ್ತೆ. ಮಂತ್ರ ಶಕ್ತಿ ಕೇಳುತ್ತಿದ್ದಂತೆ ಗಾಳಿಯ ಹರಿವು ಶುದ್ಧವಾಗುತ್ತೆ. ಮನೆಗೆ ಬರುವವರು ಶಾಂತಿಗೊಳ್ಳಲು ಆರಂಭ ಮಾಡ್ತಾರೆ. ಮನೆಯ ಮಕ್ಕಳು ನಗು ಮರಳಿ ಬರುತ್ತೆ. ಗಂಡನಿಗೆ ಹೊಸ ಉದ್ಯೋಗದ ಒಂದು ಕರೆ ಬರುತ್ತೆ. ಹೆಂಡತಿಯ ಮನಸ್ಸಿಗೆ ಧೈರ್ಯ ಬರುತ್ತೆ. ಅವಳಿಗೆ ಅರ್ಥವಾಗುತ್ತೆ, ಈ ಮಂತ್ರ ಕೇವಲ ಒಂದು ಶಬ್ದವಲ್ಲ, ಶಕ್ತಿಯ ರೂಪ. 10ನೇ ದಿನ ಮನೆಯ ಮೂಲೆಯಲ್ಲಿದ್ದ ಒಂದು ದೀಪವು ಗಾಳಿಯಲ್ಲಿ ಇಲ್ಲದೇ ಇದ್ರೂ ಕೂಡ ಹತ್ತಿರವಾಗಿ ಹೊತ್ತಿತ್ತು. 15ನೇ ದಿನ ರಾತ್ರಿ ತೀವ್ರವಾದ ಶಬ್ದ ಕೇಳಿತ್ತು. ಆದರೆ ಮನೆಯಲ್ಲಿ ಯಾರಿಗೂ ಹಂಚಿಕೆ ಆಗಲಿಲ್ಲ. ಏಕೆಂದರೆ ಮನಸ್ಸಿನಲ್ಲಿ ಈಗ ಭಯವಿಲ್ಲ. ಭಗವತಿ ಅಮ್ಮನವರು ಇದ್ದಾರೆ. ಭಗವತಿ ಅಮ್ಮನವರು ಇರುವ ಜಾಗದಲ್ಲಿ ಭೀತಿಯೇ ಇರೋದು. 20ನೇ ದಿನ ಮನೆಯ ದೊಡ್ಡ ಒಂದು ಜಾಗದಲ್ಲಿ ಅನಾರೋಗ್ಯ ಇತ್ತು. ಆದರೆ ಏನೇ ಔಷಧಿ ಮಾಡದೆ ಇಲ್ದಿದ್ರೂ ಕೂಡ ಆಕೆ ಆರೋಗ್ಯ ಪಡ್ತಾರೆ. ಯಾಕೆಂದರೆ ಆ ದಿನಗಳಲ್ಲಿ ದೇವಿ ಮಂತ್ರದ ಶಕ್ತಿ ಮನೆಗೆ ಎಲ್ಲಂದ್ರಲ್ಲೇ ದೇವಿಯ ವಾಸಸ್ಥಾನ ಇರೋದರಿಂದ ಎಂಥ ಕಾಯಿಲೆ ಬರಲಿ, ಯಾವ ಔಷಧ ಇಲ್ಲದೆ ತಾನೇ ಹೊರಟು ಹೋಗಿತ್ತು. ಇನ್ನು 30ನೇ ದಿನ ಮನೆಗೆ ಬರುವ ಯಾರು ಬೇಗ ಬರ್ತಾ ಇದ್ರು ಅವರು ಇವತ್ತು ಎಲ್ಲರೂ ತಮಗೆ ತಾನೇ ಹೇಳಿದಂತೆ ಇಲ್ಲಿ ಇರುತ್ತಾ ಹಾಯಾಗಿದೆ, ತುಂಬ ಚೆನ್ನಾಗಿದೆ, ಮನಸ್ಸಿಗೆ ಶಾಂತಿ ಆಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇನ್ನು 35ನೇ ದಿನ ಒಂದು ಕನಸು. ದೇವಿಯ ರೂಪದಲ್ಲಿ ಬೆಳಗಿನ ಹೊತ್ತು ಕನಸಿನಲ್ಲಿ ಆ ದೇವಿ ಬಂದರು. ಒಂದು ನಗುವಿನಿಂದ ಹೇಳಿದರು, ನಾನು ಇಲ್ಲೇ ಇದ್ದೇನೆ, ಹೇಗೋ ತಾಳ್ಮೆಯಿಂದ ನನ್ನನ್ನು ಕರೆದು ತಂದುಕೊಂಡಿದ್ದೀರಿ. 40ನೇ ದಿನ ಒಂದು ಜಪದ ಅಂತಿಮ ದಿನ. ಮನೆ ತುಂಬ ಹೂವಿನ ಸುವಾಸನೆ ಹರಡಿದಂತೆ ಆಗಿದೆ. ಮನೆಯಲ್ಲೇ ದೇವಾಲಯ ಇದ್ದಂತೆ ಆಗಿದೆ. ಈಗ ಯಾವ ನೋವಿದ್ದರೂ ಒಂದಾನೊಂದು ರೀತಿಯಲ್ಲಿ ಪರಿಹಾರ ಕಂಡು ಬರ್ತಾ ಇದೆ. ಯಾವ ದುಃಖದಲ್ಲಿದ್ದರೂ ಕೂಡ ಭಗವತಿ ಎಲ್ಲ ಕಡೆ ಶ್ರದ್ಧೆ ಇಟ್ಟು ಮುಂದುವರಿದಾಗ ಅದು ಶಕ್ತಿಯ ಭಗವಂತನ ಮುಂದೆ ಒಂದು ಕಾರಣಿಕದಂತೆ ಕಾಣುತ್ತಿತ್ತು. ಅವರ ಹೆಸರೇ ಭಗವತಿ ಅಮ್ಮನವರು. ಅವರು ಬರುವ ಜಾಗದಲ್ಲಿ ದುಷ್ಟ ಶಕ್ತಿಗಳು ನಾಶವಾಗ್ತವೆ. ಮನಸ್ಸು ದೃಢವಾಗುತ್ತೆ. ಮನೆಯಲ್ಲಿರುವ ಪ್ರತಿಯೊಬ್ಬರು ಶಕ್ತಿಯ ರೂಪವನ್ನು ಅನುಭವಿಸ್ತಾರೆ. ನಿಮ್ಮ ಮನೆಯಲ್ಲಿ ಶಾಂತಿ ಬೇಕೇ, ಧೈರ್ಯ ಬೇಕೇ, ಆರೋಗ್ಯ ಮತ್ತು ಧನ ಸಂಪತ್ತು ಬೇಕೇ ಅಂದರೆ ಈ 40 ದಿನಗಳ ಮಂತ್ರ ಉಪಾಸನೆಯನ್ನು ಪ್ರಾರಂಭ ಮಾಡಿ. ಪ್ರತಿದಿನ ಏನು ನಡೆಯುತ್ತದೆ ಗಮನಿಸಿ ನೋಡಿ. ಪ್ರತಿದಿನವೂ ನಿಮಗೆ ಪವಾಡ ಸಂಭವಿಸುತ್ತೆ. ಭಗವತಿ ದೇವಿ ಒಂದು ರೂಪವಲ್ಲ, ಅದು ಒಂದು ಶಕ್ತಿ, ಧೈರ್ಯ, ಸಂಕಷ್ಟ ಪರಿಹಾರ. ಅದು ತಾಯಿಯ ಒಂದು ಮಾತೃತ್ವ. ಈ ಜಗತ್ತಿಗೆ ಜೀವ ಕೊಡುವುದು ಆ ತಾಯಿನೇ. ಭಗವತಿಯ ಒಂದು ಶಕ್ತಿ. ನಿಮ್ಮ ಮನೆಗೆ ನೀವು ಆಮಂತ್ರಣ ಕೊಡುವಂತೆ ಈ ಉಪಾಸನೆಯನ್ನು ಪ್ರಾರಂಭ ಮಾಡಿಬಿಡಿ.
ಎಲ್ಲದಕ್ಕೂ ಮೊದಲು ನಂಬಿಕೆ ಇರಬೇಕು, ನಂಬಿಕೆ ಶುದ್ಧತೆ ಇರಬೇಕು. ದೇವಿ ಹೇಳ್ತಾರೆ, ನಿನ್ನ ಒಮ್ಮೆಲೆಯ ಒಂದೇ ಸಾಲು ನೀನು ಪ್ರಾರ್ಥನೆ ಮಾಡಿದರೆ ಸಾಕು, ಆದರೆ ನೀನು ಪ್ರತಿದಿನದ ಶ್ರದ್ಧೆಗೆ ನಾನೇ ನಿನ್ನ ಮನೆಯಲ್ಲಿ ವಾಸ ಮಾಡ್ತೇನೆ. ಈ ಮಂತ್ರ ಹೀಗಿದೆ: ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಯ್ಯೈ ವಿಚ್ಚೆ. ಪ್ರತಿದಿನ ನಿಮ್ಮ ಶಕ್ತಿ ಆಗಲಿ. ಇದರೊಂದಿಗೆ ಪ್ರತಿದಿನ ಕನಿಷ್ಠ 5 ನಿಮಿಷ ಭಗವತಿ ಅಷ್ಟೋತ್ತರ ನಾಮಾವಳಿಯನ್ನು ಜಪಿಸಿ. ಲಕ್ಷ್ಮಿ ಮಾಡೋದು ಉತ್ತಮ, ಆದರೆ ಸಾಧ್ಯ ಇಲ್ಲಂದರೆ ಕೇವಲ 108 ಬಾರಿ ಆದರೂ ಈ ಮಂತ್ರವನ್ನು ಹೇಳಬೇಕು. ಯಾವ ಭಕ್ತಿಯೂ ವಿಫಲ ಆಗೋದಿಲ್ಲ. ದೇವಿಗೆ ಕೊಟ್ಟ ಪ್ರಾಮಾಣಿಕತೆ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಈ 40 ದಿನಗಳ ಪ್ರಯೋಗ ಮಾಡಿ ನೀವು ನೋಡಿದ್ದೇ ಆದರೆ, ನಿಮ್ಮ ಮನೆಯ ಒಳ ಜಾಗದಲ್ಲಿ ನೀವು ಮಾಡಿದ್ದೇ ಆದರೆ, ದೇವಿ ನಿಮ್ಮ ಕಣ್ಣೆದುರಿಗೆ ಅವರು ಕಾಣಿಸ್ತಾರೆ. ಅವರ ಸುಳಿವು ನಿಮಗೆ ಗೊತ್ತಾಗುತ್ತೆ. ದೇವಿ ಪ್ರತಿದಿನವೂ ನಿಮಗೆ ಪ್ರೇರಣೆ ಆಗ್ತಾರೆ. ದುಃಖದ ಹೊತ್ತಿನಲ್ಲಿ ಆ ದೇವಿ ನಿಮ್ಮನ್ನು ಕಾಪಾಡ್ತಾರೆ. ದುಷ್ಟ ಶಕ್ತಿಗಳನ್ನೆಲ್ಲವನ್ನು ದೂರ ಮಾಡ್ತಾರೆ. ನಂಬಿಕೆಯೊಂದಿಗೆ ಪ್ರಾರಂಭ ಮಾಡಿ, ಶ್ರದ್ಧೆಯಿಂದ ಪೂರೈಸಿ, ಭಗವತಿ ನಿಶ್ಚಯವಾಗಿಯೂ ನಿಮ್ಮ ಮನೆಗೆ ಬರ್ತಾರೆ. ಇಲ್ಲಿಯವರೆಗೂ ಕೇಳಿದ ನಿಮ್ಮ ಎಲ್ಲರಿಗೂ ದೇವಿಯ ಕೃಪೆ ಸದಾ ಇರಲಿ. ಈ ಕಥೆಯನ್ನು ನಿಮ್ಮ ಬಂಧು ಮಿತ್ರರಿಗೂ ಹೇಳಿ, ಅವರ ಮನೆಯಲ್ಲೂ ಈ ಶಕ್ತಿ ಹರಡಲಿ. ದೇವಿಯ ಮಂತ್ರ ಎಷ್ಟು ಸರಳವೋ ಅದರ ಫಲಿತಾಂಶ ಅಷ್ಟು ಪರಿಣಾಮಕಾರಿಯಾಗಿರುತ್ತೆ. ಜೈ ಭಗವತಿ, ಶಕ್ತಿ ರೂಪಿಣಿಯ ದೇವಿಗೆ ನಮನಗಳು. ಈ ವಿಡಿಯೋ ಇಷ್ಟ ಆದರೆ ಇಂತಹದೇ ಮತ್ತಷ್ಟು ಶಕ್ತಿ ಹಾಗೂ ದೇವಿಯ ಮೇಲಿನ ವಿಶೇಷ ಒಂದು ಪೂಜೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಜೈ ಭಗವತಿ ಅಂತ ಒಂದು ಸಣ್ಣ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.